ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ವ್ಲಾಗ್ನ ಜೊತೆಗೆ ನಿಮ್ಮೆಲ್ಲರನ್ನು ಮೀಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಕಳೆದ ವರ್ಷ ಮಾಡಿದ್ದ ರೀತಿಯಲ್ಲೇ ಅದ್ದೂರಿಯಾದಂಥ ನಾಗಪ್ಪನ ಹಬ್ಬ, ನಾಗರ ಹಬ್ಬ ಪೂಜೆನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಆ ಪೂಜಾ ಸಿದ್ಧತೆಯ ವ್ಲಾಗ್ ಇದಾಗಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲೋ ನಾನು ತಿನ್ನಕ್ಕೆ ಕೈ ತೊಳ್ಕೊಂಡಿದ್ದೆ ತಗೋ ನಿಂಗೆ ಎತ್ತು ಕಾಲು ಎತ್ತಲ್ಲ. ದಂಡೆ ಸಪ್ಪೆ ಏನು ಇಲ್ಬೇಡ ಅವ್ರಿಗೆ. ಇಲ್ಲಿ ಮರ ಇಟ್ಟು ನೋಡಿ. ಬೇಕಾ? ಏಯ್ ನಾನು ತಿನ್ನಪ್ಪ ಬೇಡವಾ? ಜಾಸ್ತಿ ಬೇಡ. ನೀನೇ ಬೇಡ ಅವಲೇ ಕೊಡೋ ಬೇಡ ಅಂದೆ. ಯಾವ್ದು ಹಾಕ್ಲಿಲ್ಲ ನಾವಾಗ್ಲಿ ಹಂಗೆ ಕೊಡು ಅಂದೆ ಫಸ್ಟ್. ಈಗಲೇ ಗಂಡ ಆಲ್ರೆಡಿ ಒಂದ ಟೈಮ್ ಫ್ಲೈ ಅನ್ನೋದು ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ. ಎಷ್ಟು ಬೆಳಕಿದೆ ನಾನು ಬಗಡ ಸಾರಿಸೋದಕ್ಕೆ ಸ್ಟಾರ್ಟ್ ಮಾಡಿದಾಗ, ಆ್ಯಂಡ್ ಈ ಬಗಡ ಸಾರಿಸೋದನ್ನು ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಜಸ್ಟ್ 19 ಮಿನಿಟ್ಸು. ಅಷ್ಟು ಸಮಯದಲ್ಲೇ ಎಷ್ಟು ಬೇಗ ಡಾರ್ಕ್ ಆಗುತ್ತೆ, ಕತ್ಲಾಗುತ್ತೆ ನೋಡಿ. ಪ್ರಕೃತಿ ವಿಸ್ಮಯ ಅಂದರೆ ಹೀಗೆ ಅಲ್ವಾ. ನನಗಂತೂ ಎಡಿಟ್ ಮಾಡುವಾಗ ತುಂಬಾ ಶಾಕ್ ಅನ್ನಿಸ್ತು, ಇಷ್ಟು ಬೇಗ ಎಷ್ಟು ಚೆನ್ನಾಗಿ ಕತ್ಲಾಗಿರೋದು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ಅಂತ. ಸೊ ಕೊನೆವರೆಗೂ ನೋಡಿ ಈ ವಿಡಿಯೋನ, ತುಂಬ ಎಂಟರ್ಟೈನಿಂಗ್ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ, ಸೊ ಬನ್ನಿ ನೋಡಿ ವಿಡಿಯೋನ ಕಂಪ್ಲೀಟ್ ಮಾಡೋಣ. ಸೇರಿ ಬಿಡಿ ಆಂಟಿ ಅನ್ನೋಕೆ ಬಿರಿಯಾನಿ ಏನರು ಮಾಡ್ತಿದ್ದೀರಾ ಬೆಳಿಗ್ಗೆ ಬೆಳಗ್ಗೆ? ಬಬ್ಲು ರಂಗೋಲಿ ಏನೇನಾಗಿದೆ ನೋಡೋಣ. ರಾತ್ರಿ ಫುಲ್ಲು ಕತ್ಲು, ನೀಟಾಗಿ ಕಾಣಿಸ್ತಾನೆ ಇರಲಿಲ್ಲ. ಆಲ್ರೆಡಿ ಫುಟ್ ಪ್ರಿಂಟ್ ಎಲ್ಲ ಕೊಟ್ಟೋಗ್ಬಿಟ್ಟಿದೆ ನಾಯಿ ಬಂದು. ಡಿಸೈನ್ ಮಾಡಿದೆ ಸುತ್ತ. ಇದು ಒಂದು, ನೆಕ್ಸ್ಟು ಇದು. ಗೈಸ್ 4 ರಂಗೋಲಿ ಟೋಟಲಾಗಿ ಹಾಕಿರೋದು. ಯಾವುದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನಾನು ಹಾಕಿರೋದು, ಆ್ಯಂಡ್ ಇದು ಕೂಡ ನಾನು ಹಾಕಿರೋದು. ಎದ್ರಾ ದೇವರಲ್ಲ ಈ ಬುತ್ತಿ ಕಟ್ಟು ಹಾಕಿ ಹಂಗೆ ಕುಂತಿರೋದ. ಇನ್ನು ನೈವೇದ್ಯ ಬಂದಿಲ್ಲ, ಎಡಿಗಿನ್ನೂ ಬಂದಿಲ್ಲ. ಮೇಡಮ್ ನೀವೆದ್ರಾ? ಹ್ಞೂ ಬರುತ್ತೀವಾಗ. ಏನಮ್ಮ ತಿಂಡಿ ಇದು? ಪಲಾವ್, ಪೀಸ್ ಪಲಾವ್. ಅದು ತುಂಬ ತರಕಾರಿನೇ ಐತೆ. ಯಪ್ಪ ಹೆಂಗೆ ತಿನ್ನೋದು? ಅಲ್ಲಿ ಕಳ್ಳಿ ಬಂದೈತೆ ಅಂತ ಹಿಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನೀವು ಬರಬೇಡಿ, ಆಗಲ್ಲ ಬರೋಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಾಟ್ ಹಿಡ್ಕೊಂಡು ಎಲ್ಲಿಗೋ ಹೋಗ್ತಾ ಇದ್ದೀವಿ. ಗೆಸ್ಟ್ ಮಾಡಿ ಏನಕ್ಕೆ ಅಂತ. ನೀವು ಗೆಸ್ಟ್ ಮಾಡೋ ಅಷ್ಟೊಂದು ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ತಿಂಡಿಗೆ ಅಂತ ಬಾಳೆ ಎಲೆನ ಬೇಟೆ ಆಡೋಕ್ಕೆ ಬಂದಿದ್ದೀನಿ. ಎಷ್ಟು ದೂರದಿಂದ ಹುಡ್ಕೊಂಡು ಬಂದಿದ್ದೀವಿ ಗೊತ್ತಾ ಬಾಳೆ ಎಲೆಗೆ.
ಇದು ಒಂದು ಸೀಸನ್ ಅಷ್ಟೇ, ಅಂದರೆ ಎಲ್ಲರೂ ಸೇರಿಕೊಂಡು ಗ್ರೂಪಾಗಿ ತಿನ್ನುವಂಥ ಸೀಸನ್ ಈಗ ಬಂದೇ ಬರೋದು. ಸೊ ನಾಗರಹಬ್ಬ ಅದೇ ಬಿಟ್ಟರೆ ಜಾತ್ರೆಯಲ್ಲೆಲ್ಲ ದೇವಸ್ಥಾನದ ಹತ್ರನೇ ಪರ ಇರುತ್ತೆ, ಸೊ ಅಷ್ಟು ಅನಿಸಲ್ಲ. ಸೊ ನಮ್ಮ ಮನೆಯಲ್ಲಿ ಅಂತ ತುಂಬ ಗ್ರ್ಯಾಂಡ್ ಹಬ್ಬ ಅಂದರೆ ನಾಗರಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಿಡ್ಕೊ ಪೂಜೆ. ಸೊ ಹಾಗಾಗಿ ಬಾಳೆ ಎಲೆ ಊಟನ ಮಾಡೋಣ. ಯಾರಿಗೆಲ್ಲ ಬಾಳೆ ಎಲೆ ಊಟ ಇಷ್ಟ ಆದರೆ ಕಮೆಂಟ್ ಮಾಡಿ ನೋಡುವ. ಮಧ್ಯಾಹ್ನಕ್ಕೂ ಹೋಗಂಗೆ ಕಿತ್ಕೊಂಡ್ಬಿಡೋಣ ಅಲ್ವಾ? ಈ ಕಡೆ ಇದ್ರಲ್ಲಿ ನೋಡೋಣ, ಯಾರೋ ಕಿತ್ಕೊಂಡು ಹೋಗಿದ್ದಾರೆ. ಬಟ್ಟೆಗೆ ಇಟ್ಕೊಬಿಡತ್ತಾರೆ. ಇಲ್ಲ ಇದೇನಾಗಲ್ಲ, ಇದು ಕಟ್ ಮಾಡ್ಕೊ, ತಿಂಡಿಗಾಗುತ್ತೆ. ಇದು ಕಟ್ ಮಾಡ್ಕೊ. ದಪ್ಪ ಇರುತ್ತೆ ದಿನ ಹಿಂದಗಡೆ ಚಾಕುಲಿ ಹಿಂಗೆ ತೆಗೆದ್ರಾಯ್ತು. ಸುಳಿಯಲ್ಲಿ ಪೂಜಾ, ಈಗ ಇದನ್ನ ಬಿಡಿಸ್ಕೊಂಡೆ ಒಂದು ಒಗಟ್ಟು ಕೇಳ್ತೀನಿ, ಹೇಳ್ತೀಯಾ? ಓಕೆ. ಊಟಕ್ಕೆ ಅಂತ ಕೂತ್ರೆ ನಾ ಮುಂದೆ ತಾ ಮುಂದೆ ಅಂತ ಬರ್ತಾರೆ. ಯಾರವರು? ಊಟಕ್ಕೆ ಕೂತ್ರೆ ಊಟ ಅಂತ ಹೇಳೋದೇ ತಡ, ನಾ ಮುಂದೆ ತಾ ಮುಂದೆ ಅಂತ ಇರುವೆ. ನೋಡು, ಕ್ವಶನ್ ಅಲ್ಲೇ ಆನ್ಸರ್ ಇದೆ. ನನ್ನ ಕ್ಲೂ ಕೂಡ ನನ್ನ ಹತ್ರನೇ ಇದೆ ಇವಾಗ. ಬಾಳೆ ಎಲೆ. ಕರೆಕ್ಟ್. ಅಂದ್ರೆ ಮುಂಚೆ ಎಲ್ಲ ಫಸ್ಟ್ ಎಲೆ ಊಟ ಹಾಕ್ತಿದ್ರಲ್ವಾ, ಅವಾಗ ಎಲೆ ಇಟ್ಟಿದ ತಕ್ಷಣನೇ ಎಲ್ಲ ಊಟಕ್ಕೆ ಬಂದ್ಬಿಡೋರು ಅಂತ. ಊಟಕ್ಕೆ ಬಡಿಸೋದಕ್ಕೆ ಅಂತ ಎಲೆನೇ ಅಲ್ವಾ ಫಸ್ಟ್ ಹಾಕ್ತಿದ್ರು. ಸೊ ಊಟ ಅಂತ ಕುಂತ್ರೆ ನಾ ಮುಂದೆ ತಾ ಮುಂದೆ ಅಂತ ಬರೋದು ಬಾಳೆ ಎಲೆ. ನೋಡಿ ಮಾಡಿದಾರಲ್ಲ. ಅದು ಚೆನ್ನಾಗಿದೆ ಅಲ್ವಾ? ಅದು ಫುಲ್ ಕಟ್ ಮಾಡಿಬಿಡು. ಹಾಂ, 3 ಆಗುತ್ತೆ ತಿಂಡಿಗೀಗ. ಇನ್ನು ಸಂಜೆ 6 ಗಂಟೆಗೆ ತಾನೇ ಪೂಜೆ. ಇನ್ನೂ ಲೇಟ್ ಆಗುತ್ತೆ ಕಣ. ಅಲ್ಲ, ನಾವು ಮನೆಯಿಂದ ಹೊರಡೋದು. ಒಂದು 6:30. ಇವಾಗ ಹೋಗಿ ತಿಂದ್ಬಿಟ್ಟು ಹೋಗಿ ಎಲ್ಲ ಕೆತ್ತಬಿಟ್ಟು ಕ್ಲೀನ್ ಮಾಡಿ ಬರಬೇಕು. ಹೌದಾ? ಈಗ ಯಶುನಿ ಬರ್ತಾನೆ, ಹೇಮಂತಣ್ಣ, ಪುನೀತಣ್ಣ, ಎಲ್ಲ ಬರ್ತಾರೆ. ಈಗ ತಿಂದು ಒಂದು 11 ಗಂಟೆಗೆ ಸ್ಟಾರ್ಟ್ ಮಾಡ್ಕೊತಾರೆ. ಓಕೆ. ಸತಿ ಇಟಾಚಿಗೆ ಹೇಳಿದ್ರು ಅದನ್ನೆಲ್ಲ ಕೆತ್ತಬಿಟ್ಟು ಕ್ಲೀನ್ ಮಾಡಕ್ಕೆ, ಸಮ ಮಾಡಕ್ಕೆ. ಇವಾಗೆಲ್ಲ ಹಾಕಿದ್ನಲ್ಲ, ನೋಡಿದ್ದ? ಇಲ್ಲ ಗೈಸ್ ನೋಡಿ, ಇವಳ ತಂಗಿ, ನನ್ನ ತಂಗಿ ನನ್ನ ವ್ಲಾಗ್ನೇ ನೋಡಿಲ್ವಂತೆ. ಎಂತ ಅನ್ಯಾಯ ಮಾಡಿದ್ಯಾ ಪೂಜಾ ನೀನು. ಮನ್ಸಿಗೆ ಸಾಕಾಗುತ್ತಲ್ಲ? ಊಟಕ್ಕೆ ಸಾಕಾಗುತ್ತೆ, ಮಸ್ತಾಯ್ತು. ಊಟಕ್ಕಿನ್ನ ಇವರು ಅದಕ್ಕೇನೆ ಅಪ್ಪಸ್ ಬೈತಿತ್ತು. ಈಗ ಅದಕ್ಕೆ ಸ್ಟ್ಯಾಂಡ್ ಹೋಗ್ತಿದ್ದೀನಿ. ತುಮಕೂರು ಕಾಲೇಜ್ ಬಸ್. ಮಾಡಿದ್ರೆ ಬ್ಲಾಗಿಗೆ 8 ಗಂಟೆಗೆ ಬರುತ್ತಲ್ಲ. ಮಾಡೋಣ, ಕುಡ್ಲು ತೋರಿಸ್ಕೊಡ. ಗೈಸ್, ಇವರು ಬಳೆಲ್ಲ ಕುಯ್ಕೊಂಡು ಬಂದಿದ್ದಾರೆ. ತಿಂಡಿ ಪಲಾವ್. ನಿಂದು ದೋಸೆ ಮಾಡಿದ್ರು ತಿಂದು ನಾವು ಇನ್ನಲ್ಲಿ ನಾಗರತಕ್ಕೆ ಹೋಗ್ಬೇಕು ಕ್ಲೀನ್ ಮಾಡಕ್ಕೆ. ನಾವು ಹೋಗ್ಬೇಕೀಗ. ಅಲ್ಲಿ ನಿಮ್ಮದು ಬೇಗ ಮುಗಿದ್ರು ಬಾಲಿ ಚೆನ್ನಾಗಿರುತ್ತೆ ನೋಡಿದಂತೆ. ಎಲ್ಲ 40 ಮನೆಯವರು. ನಾವೇ ಈ 9 ಗಂಟೆ ಬರ್ತಾರೆ. ಹೆಂಗ್ ಮಾಡಿದ್ದು? ಸೂಪರ್. ಯಾರು ಮಾಡಿಲ್ಲ ಅಲ್ವಾ ಇಲ್ಲಿ? ಕುಯ್ಕ ಮಾಡ್ತೀನಿ. ಎಲ್ಲಿ ಇದ್ರೊಳಗ ಅಲ್ಲಿ ಮುಂದೆ ಅಲ್ಲಿ ಬಸ್ ಇಂತವ, ಬಸ್ ಹತ್ತಾಕಿದ್ವಿ, ಅಲ್ಲಿ ಬೀಳೋದು. ಅಲ್ಲೇನಾ? ಕಲರಲ್ಲೇ ಗೊತ್ತಾಗುತ್ತೆ. ನಿಂದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಡ್ರೆಸ್ಸು. ಯೆಲ್ಲೋ ಕಲರ್. ಎಸ್. ನಾನೇನು ಗೊತ್ತಾ, ಇಲ್ಲಿ ಬಂದಾಗ ಯಾವ್ದಾರು ಒಂದು ಬಿಟ್ಟು ಹೋಗಿರ್ತೀನ, ಇಲ್ಲಿ ಇರುತ್ತೆ ಅಂತ ನಾನು ಅವು ಬೇರೆ ಲಗೇಜ್ ಹಾಕಿ ಅಂತ ಎತ್ಕೊಂಬರೋದು ಬಟ್ಟೆಗಳನ್ನ. ಬೆಸ್ಟು ಬಿಡು, ಸುಮ್ಮನೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ. ಈ ಹುಡುಗರನ್ನ ಕರ್ಕೊಂಬರೋದೇನು ಅಷ್ಟು ಈಸಿ ಅನ್ಕೊಂಡಿದ್ಯಾ? ಹೌದು. ಗೈಸ್, ಬಳೆ ಎಲ್ಲ ರೆಡಿ ಆಗಿದೆ, ಬೇಗ ಬೇಗ ಊಟಕ್ಕೆ ಬಂದ್ಬಿಡಿ. ಓಕೆ, ಬರ್ತೀವಿ. ಏನು ಸ್ಪೆಷಲ್ ಪೂಜಾ ಇವತ್ತು? ಇವತ್ತಾ ಪಲಾವ್ ತಿಂಡಿ. ಎಸ್. ಬಳೆ ಅಲ್ಲೇ ಬೇಟೆ. ನಾವು ಇದನ್ನ ತಗೊಂಡು ಬಳೆಲ್ಲ ತಗೊಂಡು ಹೋಗೋಷ್ಟೊತ್ತಿಗೆ ಅಪ್ಪಾಜಿ ತಿಂದಿರ್ತಾರೆ ಅನ್ಸುತ್ತೆ. ಓ, ಕಾಟನ್ ಹತ್ತಿ ಫ್ರೆಶ್ ಆಗಿ ಸಿಗ್ತಿರೋಂಥದ್ದು.
ಹತ್ತಿನೇ ಸಿಗಲ್ಲ ಪೂಜೆ ಇವಾಗ ಎಲ್ಲೂ. ಹೌದು, ಇವಾಗೆಲ್ಲ ಮೆಡಿಕಲ್ ಶಾಪ್. ರೆಡಿ ತರಕ್ ನಿಂತ ಮೇಲೆ ಹೌದೌದು. ನೀನ್ ಬತ್ತಿ ವಸೀರೇ ಇಲ್ಲ, ಹ್ಮ್. ಗೆಜ್ಜುತಿ ಮಾಡೋರೇ ಇಲ್ಲ, ಗೆಜ್ಜೋತ್ಸವ ಮಾಡೋರೇ ಇಲ್ಲ, ಎಲ್ಲ ರೆಡಿ ತರೋದ್ರಿಂದ ನನ್ಗೆ ಅತ್ತಿ ಇಲ್ಲ. ನೀಲಗಿರಿ ಗಿಡಗಳು ಇದಿಷ್ಟು, ಬಟ್ ಇದರಲ್ಲಿ ಅದು ಗಂಡು ಹೆಣ್ಣು ಅಂತ ತಳಿ ಬೇರೆ ಇದೆ. ಒಂದು ಗಿಡದಲ್ಲಿ ರೌಂಡ್ ಶೇಪಲ್ಲಿ ಬುಗುರಿ ಥರ ಇರುತ್ತೆ, ಕಾಯಿ ಆ ಥರ ಬಿಡುತ್ತೆ. ಒಂದರಲ್ಲಿ ಗಂಟೆ ಶೇಪ್ ಇರುತ್ತೆ, ಗೆಜ್ಜೆ ಥರ. ಸೊ ನಾವು ಬುಗುರಿ ಥರ ಇರೋದನ್ನ ಕಿತ್ಕೊಂಡು ಅಂದರೆ ಕೆಳಗೆ ಬೀಳ್ತಿತ್ತು, ಅಷ್ಟು ಕೆಳಗೆ ಡೌನಿಗೆಲ್ಲ ಬಿಡೋಗುತ್ತೆ ನೋಡಿ, ಅಲ್ಲಿ ಬಿಟ್ಟಿದೆ ಅಲ್ಲಿ ಇದು ಮಕ್ಕಳು ಕಾಣ್ತಿದ್ಯಾ? ಅದು ಬುಗುರಿ ಶೇಪು. ಸೊ ಇಲ್ಲಿ ಇನ್ನು ಇದರಲ್ಲಿ ಯಾವುದ್ರಲ್ಲ ಒಂದರಲ್ಲಿ ಗಂಟೆ ಶೇಪಲ್ಲಿ ಬಿಡೋದು. ಅವನ್ನ ತೊಗೊಂಡು ಕಿತ್ಕೊಂಡು ಒಣಗಿದಾಗ ಸೇಮ್ ಬುಗುರಿ ಥರನೇ ಆಟಾಡ್ತಿದ್ವಿ. ಅಂದರೆ ಹಿಂಗೆ ತಿರ್ಗಿಸಿದ್ರೆ ಸಾಕು ಫುಲ್ಲು ಬುಗುರಿ ಥರನೇ ತಿರುಗ್ತಿತ್ತು. ಎಲ್ಲ ಇದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್. ಎಸ್. ನೋಡ ಪೂಜಾ ಇಷ್ಟೇ ಕಣೆ. ಆಮೇಲೆ ಮಕ್ಕಳದು ತಿಂದು ಬಿಟ್ರು ಬಿಡ್ಲು ಅಂತೀವಿ. ಎಳೆಲಿ ತಿಂದ್ರೆ ತಿಂದ್ರಿ, ಬಿಟ್ರೆ ಬಿಡ್ರಿ. ಚೆನ್ನಾಗಿದ್ದೀರಾ? ನಿನ್ನೆ ಇವ್ರು ನೋಡಿದೆ ಉಷಾ. ಹೇಳಪ್ಪ, ಅಯ್ಯ ತಂಡರ ಹೇಳಮ್ಮ. ಯಾಕೆ ಹೇಳು, ಹೇಳದ್ನೇ. ತಪ್ಪಿಸ್ಕೊಂಡು ಓಡಾಡ್ತಾರೆ. ನಮ್ಮ ನಾನಲ್ಲಿ ತುಪ್ಪರಗಿರಿನಿಲ್ಲ ಹಾಸ್ಟೆಲಲ್ಲಿ ಮೆಹಂದಿ ಚೆನ್ನಾಗಿ ಹಚ್ತಾಳೆ ಅಂತ ಮನೆ ಬಂದಾಗ ಮೆಹಂದಿ ರೆಡಿ ಮಾಡಿಕೊಂಡದು. ಲಾಸ್ಟ್ಗೆ ಎಲ್ಲ ಕೆಲಸ ಮುಗಿದ್ಮೇಲೆ ಫಸ್ಟಿಗೆ ಎದ್ದೆ ನೆಲ ಧೂಳೋಡ್ ನೆಲ ಒರೆಸಿ ತಿಂಡಿ ತಿಂದ್ಮೇಲೆ ನೆಕ್ಸ್ಟ್ ಸ್ನಾನಕ್ಕೆ ಹೋಗ್ಬೇಕಲ್ಲ, ಅವಾಗ ಮೆಹಂದಿ ಹಚ್ಚಿಸ್ಕೊಳ್ಳೋದು. ಹಚ್ತೀರ ಸುಮ್ಮಗಳಲ್ಲ ಅಮ್ಮ. ಎನ್ಕರೇಜ್ ಮಾಡ್ತಿರ್ತೈತೆ. ಏನಮ್ಮ ನಮ್ಮ ಚಿಕ್ಕಪ್ಪ ಸಿಕ್ಕಾಪಟ್ಟೆ ಫಾಸ್ಟ್ ಕಣಪ್ಪ. ಅಯ್ಯೋ ಕರೆಂಟ್ ಕೊಡ್ತಾನೆ ಕಣಮ್ಮ, ದಿನ ಬಿಡ್ತೀನಿ ಕಾರಿ ಬೇಕಾನೆ ನೀರು ಇನ್ನೂ ಅದೆಲ್ಲ ಇದು ಮಾಡ್ಬೇಕಲ್ಲ. ಬಟ್ಟೆ ತಂದಾನೆ. ಇಲ್ಲೇ ಹೋಗಲ್ಲ ಅದಿನ ಅಂಟಾದ್ರೆ ಮತ್ತೆ ಇನ್ಯಾಕೆ ಅಂಟು ಬೆತ್ಕೊಂಡೈತಿ ಈಗ, ಅದಕ್ಕೆ ಹೋಗಲ್ಲ ಅದು. ಅಮ್ಮ ಮಗಳು ಮುದ್ದಾಡ್ತಾವ್ರೆ. ವಿಡಿಯೋ ಯೂಟ್ಯೂಬ್ಗೆ ಹಾಕೋ ಗಂತ ಆಯ್ತು. ನೀವು ಮಾಡಲ್ವಾ?
ನಾವು ಕೆತ್ಬೇಕು ನಾವಿದ ನಾವು ಅಲ್ಲಿ ದೇವತಕ್ಕೆ ಹೋಗಿ ಬಂದು ಕೆತ್ತಿ ಆಮೇಲೆ ಕಿತ್ಕೊಡ್ತೀವಿ ಎಲ್ಲ ಕಾಯಿ ಪಾಯ ಎಲ್ಲ ನಾ ಕರೆಂಟ್ ಬರುತ್ತಲ್ವ ಕಾಯಿ ಪಾಯ ಎಲ್ಲ ಐತೆ ಏನು ಲಸಿಕೆ ಬಾಜಪ್ ಕೂಚುತ್ತೆ ಎಲ್ಲ ಆಗಿವೆ ನಂದು ಮನೆ ಮಾಡ್ಕೊಂತಾರೆ ನಾನು ಎಲ್ಲಿ ಅದಕ್ಕೆ ಎತ್ತ ಇಲ್ಲಿ ಕೆತ್ತಿ ಜಾಸ್ತಿ ಕೆತ್ತಿಲ್ಲ ಇಲ್ಲ ನಿಮಗೆ ನೀರು ಒಂದು ಸಗಣಿ ಒಂದು ತೆಪ್ಪೆ ಒಂದು ಸಣ್ಣ ಕೊಡಪ್ಪ ನಮಗಿಂದ ತಗೊಂಡೋಗು ನೀರು ಒಂದು ತೆಪ್ಪೆ ಸಗಣಿ ಹಿಂಗೆ ಕಿತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತವ ನೀವು ಹೇ ಕಾಲ ಅಡ್ಡಾರ್ ಬಂದಾಗ ಕಾಲ್ ಮೇಲೆ ಕಾಲ್ ಹಾಕಿ ನೀನು ಯಾಕೆ ಸೋತ್ತೀಯ ಅದೊಂದು ಗಲೀಜಾಯತ್ತೆ ಅದು ಹಣ ಅದೊಂದು ಅಸಹ್ಯ ಬಿಚ್ಕೊಡು ದೊಡ್ಡೇನು ಸಣ್ಣದು ಕಾಕಿನ ಪಾಪ ಶಾಪ ಸುಮ್ಮನೆ ಬಂದರಷ್ಟೇ ಒಬ್ಬಡೆ ಒಂದಾಯ್ತು ಗುರುಪ್ರವೇಶ ಎಲ್ಲರೂ ಗೊತ್ತಾದ ಯಾರು ಅಂತ ಗೊತ್ತಾಯ್ತದೆ ಯಾರೇಲಿ ಬಂದ್ರಾ ಬರೀ ಕಾಕಿನಾರ ಕಾಫಿ ಎಲ್ಲ ಆಯ್ತು ನಾನಲ್ವಾ ಚಂದ್ರಣ್ಣ ಯಾರೆಲ್ಲರೂ ಲಾಯರ್ ನೀನಲ್ವಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಮಗಳನ್ನೆಲ್ಲ ಇದು ಕೊಟ್ಟಿರೋದು ಕೋರ ಎಂತದು ಎಷ್ಟವರು ಓ ಈಗ ಹೋಗು ಇವತ್ತು ಲಾಸ್ಟ್ ದಿನ ವಾಯ್ಸಲ್ಲಿ ಎಡಿಟ್ ಮಾಡ್ಕೋತೀಯಾ ಹಂಗಾರೆ ಮಾತಾಡ್ಬೋದಲ್ವಾ ನೀ ಎಲ್ಲ ಹಿಡಿಬೇಕಾ ಇದು ಅಷ್ಟು ಮಾತ್ರ ಹಿಡಿಲ್ಲ ನೀನು ಮಾಡೋ ಡ್ಯಾನ್ಸನ್ನು ಹಿಡಿಯೋದಾ ನೋಡಿ ಹಿಂಗೆ ಮತ್ತೆ ಆ್ಯಕ್ಚುಲಿ ಪ್ಲಾಸ್ಟಿಕ್ ಪೇಪರಲ್ಲಿ ಮಾಡಬಾರ್ದು ನೀವು ಅಡಿಕೆ ಬಟ್ಟೆ ತಗೋಬೇಕಾಯ್ತು ನೋಡಿ ಈಗ ಬಿಸಿ ಬಿಸಿ ಮುದ್ದೆ ನಿಮ್ಮ ಅಮ್ಮಂಗೆಲ್ಲ ಗೊತ್ತಾಗ್ಬಿಡುತ್ತೆ ಬಿಸಿ ಬಿಸಿ ಮುದ್ದೆ ರೆಡಿ ಆಗ್ತಾ ಇದೆ ಸಪ್ಪೆಸ್ರು ಮಾಡಿ ಸಪ್ಪೆಸರು ಬಿಸಿ ಮುದ್ದೆ ರಾತ್ರಿಗೆ ಕೆತ್ತಗಾಯಿ ಸಾರು ಎಲ್ಲ ಅಲಸಿಕಾಯಿ ರೆಡಿ ಆಗೈತೆ ಕೆತ್ತಿರೋದು ಪಕ್ಕದಲ್ಲಿ ಕುಂಬಳಿಕಾಯಿ ಕಿಚಡಿಗೆ ಅವರೆಕಾಳು ಅವರೇ ಬೇಳೆ ನೀವು ಮಾತಾಡ್ಕೊಂಡು ಹಾಕೋ ನಮ್ಮ ಅವರೇ ಕಟ್ ಮಾಡಿದ್ದೆ ಅವರೇ ಬೇಳೆ ಇಲ್ಲ ಮಾತಾಡ್ರಿ ಅದನ್ನೂ ಹಾಕೋಣ ನೋಡಿ ಈಗ ಸಪ್ಪನೀರು ಅಲ್ಲ ಸಪ್ಪೆಸರು ಈ ಕಡೆಗೆಲ್ಲ ಮಂಡ್ಯ ಕಡೆಗೆಲ್ಲ ಉಪ್ಪೆಸರು ಅಂತಾರೆ ಉಪ್ಪಿನೆಸರು ನಮ್ಮ ಕಡೆ ನಾವು ಎಲ್ಲ ಸಾರಿಗೆ ಕಿವುಚಿ ಬಿಡ್ತೀವಲ್ವಾ ಅವ್ರು ಹಂಗಲ್ಲ ಖಾರ ರುಬ್ಬಿ ಇಟ್ಕೊಂಡ್ಬಿಟ್ಟು ಅವ್ರವ್ರಿಗೆ ಸ್ಪೂನಲ್ಲಿ ಹಾಕೋದಂತೆ ಅವರು ನೀರಲ್ಲಿ ಕಲಿಸ್ಕೊಳ್ಳೋದಂತೆ ನಾವು ಹಂಗೆ ಹೌದಾ ಆ ಕಡೆಗೆ ನಾವು ಸಪ್ಪೆಸರು ಅಂದ್ರೆ ಆ ಕಡೆಗೆ ಏನು ಸಪ್ಪೆಸರು ಅಂತಾರೆ ಅದನ್ನ ಉಪ್ಪೆಸರು ಅನ್ಬೇಕು ನಾವು ಉಪ್ಪೆಸರು ಅಂದ್ರೆ ಏನು ಅಂತ ನಾವು ಅಂತೀವಿ ಈ ಕಡೆಗೆ ತುಮಕೂರು ಸೈಡ್ ಅಲ್ವಾ ಬಟ್ ನಿಮ್ಮ ಅಮ್ಮರ್ಗು ಹೆಂಗೆ ಅವರು ಕೈಯ ಕ್ಯೂಚರ್ ಯಾರು ಕೈ ಉರಿತೈತೆ ಅಂತ ಹಂಗ್ ಮಾಡ್ತಾರೆ ಈಗ ಖಾರ ಹುಡಿ ಮಾಡ್ಕೊಂಡ ಆಧುನಿಕತೆ ಬಂದಂಗೆ ಅವರು ಅಪ್ಡೇಟ್ ಆಯ್ರಿ ನೋಡಿ ಈಗ 4-5 ಎಷ್ಟು ಮುದ್ದೆ ಮಾಡಿದೆ 6 ಮುದ್ದೆ ಮತ್ತೆ ಒಂದು ಮುದ್ದೆ ಹೊಡೆದು ಈಗ ವೀಣೆ ಇರಬೇಕು ನೋಡಿ ಚೆನ್ನಾಗಿ ನಾದ್ಬಿಟ್ಟು ಆಲ್ರೆಡಿ ಅದರಲ್ಲೇ ಕೂಡ್ಸಿದ್ದೀನಿ ಬನ್ನಿ ಚೆನ್ನಾಗಿ ಬಂದೈತೆ ನೋಡಿ ಕೈ ಒಂಚೂರು ಕಚ್ತಾ ಇಲ್ಲ ಯಾರಾದ್ರೂ ಮುದ್ದೆ ಮಾಡಬೇಕು ಒಂದು ಜಾತ್ರೆ ಗೀತ್ರೆ ಹಬ್ಬ ಅಂದ್ರೆ ಉಳ್ಳ ಕರ್ಸಿ ಸರಿ ರೀ ನೋಡಿ ಈಗ 6 ಮುದ್ದೆ 7 ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ನೋಡಿ ನಾನು ಹಿಂಗೆ ಹೊಸಿಯಲ್ಲ ನೋಡಿ ಒಂಚೂರು ಗಂಟಿಲ್ಲ ಎಲ್ಲ ಮಾಡಿ ಮಾಡಿ ಹೌದೌದು ಚೆನ್ನಾಗಿ ಬೆಂದಿದೆ ಕೂಡಲ್ಲ ಕೈಯಲ್ಲೇ ತಿರುವಿದೀಯಾ ಇದ್ರಲ್ಲಿ ತಿರುವಿರೋದು ನೋಡಿ ಇದ್ರಲ್ಲಿ ತಿರುವಿರೋದು ಇದ್ರಲ್ಲಿ ಮಾಡಿರೋದು ನಂಗೆ ಅದ್ರ ತಿರುವಕ್ ಬರಲ್ಲ ನಾನು ಇದ್ರಲ್ಲಿ ಸಣ್ಣದ್ರಲ್ಲಿ ಎಷ್ಟೊಂದು ಮುದ್ದೆ ಮಾಡಿದಾಳೆ ನೋಡಿ ಗಂಟು ಬೀಳಲ್ಲ ಸಣ್ಣದ್ರಲ್ಲಿ ತಿರುವುದಷ್ಟು ಗಂಟು ಬೀಳಲ್ಲ ಗಂಟು ಹೊಡಿಯುತ್ತೆ ಬಿಚ್ಚೂರು ಗಂಟ ಇದು ಲಾಸ್ಟ್ನೇದು ಮಕ್ಕಳು ಮರಿ ಯಾರು ತಿನ್ಕೋಬೋದು
ಇಷ್ಟು ಮುದ್ದೆ ರೆಡಿ. ತಪ್ಪಲೆ ಇನ್ನೊಂಚೂರು ದೊಡ್ಡದಾಗಿದ್ದಿದ್ರೆ ಒಂದು 20 ಮುದ್ದೆ ಮಾಡ್ತಿದ್ದೆ. ಕೇಟ್ರಿಂಗ್ ಸರ್ವಿಸ್ನಲ್ಲಿ ಎಲ್ಲರೂ ಮುದ್ದೆ ಮಾಡಬೇಕು ಅನ್ನೋ ಕರೀರಿ. ಕರ್ಸಿ ಆರ್ಡ್ರ್ ಕೊಡಿ, ಚೆನ್ನಾಗಿ ಒಳ್ಳೊಳ್ಳೆ ಮುದ್ದೆ, ಬಸ್ಸಾರು, ಸಪ್ಪೆಸರು, ಉಪ್ಪೆಸರು ಎಲ್ಲ ರೆಡಿ ಮಾಡಿ ಕೊಡ್ತೀವಿ. ಕ್ಲೋಸ್ ಮಾಡಲಾ? ಮುದ್ದೆ ಹುರ್ಕೊಂಡಿದ್ದ ಉಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಈರುಳ್ಳಿ, ಹಸಿರುಗಾಯಿ ಎಲ್ಲ ಹಾಕ್ಬಿಟ್ಟು ಅದನ್ನ ಕಲ್ಮೇಲೆ ಹಾಕ್ಬಿಟ್ಟು ಬೆಳ್ಳುಳ್ಳಿನೂ ಮುದ್ದೆ ಹಾಕ್ಬಿಟ್ಟು ಬಿದ್ದು ಒಂದೊಂದು ಮುದ್ದೆ ಕೊಡೋದು. ಸಾಂಬಾರೇ ಬೇಕಿಲ್ಲ, ಅಷ್ಟು ಟೇಸ್ಟ್ ಇರೋದು. ಹಂಗೆ ತಿಂತಿದ್ರ ಮುದ್ದೆನಾ? ನಮ್ಮ ದೊಡ್ಡಮ್ಮ ಇದಾರಲ್ಲ, ಇವ್ರು ಮುದ್ದೆ ಮಾಡೋರು. ಲಾಸ್ಟ್ಗೆ ಸ್ವಲ್ಪ ಚಿಕ್ಕದು ಬರ್ತಾ ಇತ್ತಲ್ಲ, ಇಟ್ಟಿನ ಸಿಕ್ಕು ಚಿಕ್ಕದು, ಲಾಸ್ಟ್ ಉಳಿಯೋದಲ್ಲ ಒಂದ್ ಸ್ವಲ್ಪ ಮುದ್ದೆ ಮಾಡಿ. ಅದಕ್ಕೆ ಮಾಡೋದು ಉಪ್ಪಿನಕಾಯಿ ಖಾರ ಇದ್ರೆ ಅಕಸ್ಮಾತ್ ಅದು ತುಪ್ಪ ಹಾಕಿ ಚೆನ್ನಾಗಿ ಮಿದ್ಬಿಟ್ಟು ಕೊಡೋರು. ನಾವು ಹಂಗೆ ಅದನ್ನ ಕಟ್ಕೊಂತೀನಿ ನೀವು. ಅದಕ್ಕೆ ಅಜ್ಜಿ ಹೇಳ್ತಿದ್ದು, ಇನ್ನು ಹೆಂಗಿದ್ಯಾ ನಮ್ಮ ಶೋಭಾ ಹೆಂಗವಳೆ ಉಂಟು ಅಂತ ನಾನು ಹೇಳ್ತಿದ್ದೆ. ಇಟ್ಟಿನ ಸಿಕ್ಕು ಮುದ್ದೆ ತಿಂದಿರೋದಲ್ವಾ. ನಾನು ಹಂಗೆ ನಂಗೂ ಹಂಗೆ ಮಾಡ್ತೀನಿ. ನಮ್ಮ ನಮ್ಮಜ್ಜಿ ನೋಟ್ ಕುಯ್ದು ಕೊಡ್ತಿದ್ದೆ ಎದ್ಕೊಂಡು ತಿನ್ನಕ್ಕೆ. ಆಮೇಲೆ ಅಜ್ಜಿ ಒಂದು ರೆಸಿಪಿ ತಗೊಳ್ಳೆ, ಯಾವ್ದು ಗೊತ್ತಾ? ಹುಚ್ಚೆಳ್ ಸಾರು ಅಲ್ವಾ? ನನ್ನ ಕೂರ್ಸೋದು ಹಿಂಗೆ ರುಬ್ಬಕ್ಕೆ, ಅದೆಷ್ಟು ರುಬ್ಬಿದ್ರು ನುಣ್ಣಗಾಗ್ತಿರ್ಲಿಲ್ಲ. ಕೈ ನೋವು ಬರೋದು. ದೊಡ್ಡಮ್ಮ ಕೈ ನೋವು ಬಂದಿವೆ, ರುಬ್ಬಮ್ಮ ಅದೇ ಅನ್ನೋದು. ನೆನ್ಪೈತಾ ಹೆಂಗ್ ಮಾಡೋದು ಅಂತ? ಕೈ ನೋವಿಲ್ಲ ಏನಿಲ್ಲ ಅತ್ತೆ ತಡಿ ನೋಡಂತ ಕೇಳ್ತೀನಿ. ಉಚ್ಚೆಳ್ ಸರ್ ನೆನ್ಪೈತೇನ ಅಜ್ಜಿ ಹೆಂಗ್ ಮಾಡೋದು ಅಂತ? ಚಟ್ನಿ ರೊಟ್ಟಿಗೆ ಹೆಂಗ್ ಮಾಡೋದು? ಚಟ್ನಿ ಅಲ್ಲ ದೊಡ್ಡಮ್ಮ, ಉಳ್ಸಾಂಬ್ರ ಏನೋ ಅಂತಾರಲ್ಲ, ಹುಣ್ಸಾಂಬ್ರ, ಹಸಿ ಉಳ್ಸಾಂಬ್ರ. ನೆನ್ಸಿ ಉಳ್ಚಳ್ಳು ಅರ್ದ್ಬಿಟ್ಟು ರಸ ಹಿಂಡಿ ನೆನ್ಪಿಲ್ಲ ಮಾಡ್ತಾವ್ರೆ. ಕಾಯಿ ತೋಟದಿಂದ ಸಾಂಬಾರ್ ಅಂಗಡಿಗೆ ಕಾಸಿ ತಂದು ಈಗ ಹಾಕಿ ಚಟ್ನಿ ಮಾಡಿ ಬೆಲ್ಲ ಹಾಕಿ ಚಟ್ನಿ ಮಾಡಿ, ರಾಗಿ ರೊಟ್ಟಿ, ಉಚ್ಚೆ ಚಟ್ನಿ ಅಂತ ಬೆಲ್ಲ ಹಾಕಿ ಮಾಡೋದು. ಸಾಂಬಾರ್ ಮಾಡೋದಲ್ಲ, ಇಟ್ಟಿಸಿ ಮಡಿಕೆಗೆ ಮಾಡ್ತಿದ್ರಲ್ಲ, ಎಲ್ಲ ಒಲೆ ನಿಂತ್ಕಾಕೋದು ಇಟ್ಟಿನ ಸೀಕ. ಅದನ್ನ ಒಣಗಿಸಿ ಒಲೆ ಒಳಗೆ ಸುಡೋದು. ಅದನ್ನೆಲ್ಲ ಹಿಂಗೆ ಉಜ್ಜೋದು, ಹಿಂಗೆ ಮಸಿಯ. ಅದಕ್ಕೆ ಆಮೇಲೆ ಹಾಕ್ಬೇಕು ಬೆಲ್ಲ ಹಾಕ್ಕೊಂಡು ತಿನ್ನಿ. ಹಂಗಿರೋದು ಅದಕ್ಕೆ ಅಷ್ಟು ಚೆನ್ನಾಗಿ ಕಣ್ಣು ಕಾಣಿಸ್ತಾವ. ಕಣ್ಣು ಕಿವಿ ನಾವು ಪಿಸ ಮಾತಾಡಿದ್ರು ಕೆಲ್ಸುತ್ತೆ ಅಜ್ಜಿಗೆ. 90 ವರ್ಷ ಆಗಿದೆ, ಬಾಳ ಕಿವಿ ಶಾರ್ಪ್. ನಮ್ಮ ಶೋಭಾ ಚೆನ್ನಾಗಿ ಇವಾಗಂತೂ ಕಣ್ಣು ಕಾಣಿಸ್ತೇವೆ. ಓದುತ್ತೆ, ಸಣ್ಣ ಅಕ್ಷರಗಳು ಓದುತ್ತೆ. ನೋಡಿ ನಾವ್ ಇವಾಗ ಈ ವಯಸ್ಸಿಗೆ ನೋಡಿ ಲಗ್ನ ಪತ್ರಿಕೆ ಏಕೆನೈತ್ ನೋಡಲ್ಲಿ, ಅವ ಬುಕ್ ಕರ್ತತೆಯಿಂದ ಬುಕ್ ಐತ್ ನೋಡಲ್ಲಿ, ಓದುತ್ತೆ. ಯಾವಾಗನ ಬೇಜಾರು ಓದಜ್ಜಿ ನೋಡೋಣ. ಇದೇನು ಓದಿದ್ದ ಈಗ? ಇದೇನು ಓದಿದ್ದ? ನಮ್ಗೆ ಬ್ಲರ್ ಆಗ್ತವೆ ಕಣಮ್ಮ. ತಡೀರಿ ಶ್ರೀ ಸೋಮೇಶ್ವರ ಕಾಳವೇಶ್ವರ ಸ್ವಾಮಿ ಸ್ವಾಮಿ ರಥೋತ್ಸವ. ಇದೊತ್ತು ಕಾರದ ಅಲ್ಲ, ಇದನ್ನೊತ್ತು ಸೋಮೇಶ್ವರ ಸ್ವಾಮಿ ಅಂತ ಇದೊತ್ತು ತಿರ್ಗಕೊಂಡಿತ್ತು ಕಾರದ ಅಂತ. ಎಲ್ಲ ಒಂದೇ ದಿವಸ ಮದುವೆ ಒಂದೊಂದು ಅವತ್ತು ಜಾತ್ರೆ. ದೊಡ್ಡಮ್ಮ ಕಣ್ಣು ಡೊನೇಟ್ ಮಾಡ್ಬೇಕಣಪ್ಪ, ಖಂಡಿತ ನಮ್ಗೆ ಆಗ್ತವೆ. ಏನಾರ ಫ್ರೀಸ್ ಮಾಡಿಸ್ಬಿಡೋಣ. ಶ್ರೀ ಕಾಳದ ನೋಡಿ ಯೋಗಿಗಳು ಏನಾರು ಕಾರದ ಶಿವಯೋಗಿಗಳ ಜಾತ್ರೆ, ಯೋಗಿಗಳ ಜಾತ್ರೆ ಮಹೋತ್ಸವ. ನೋಡು, 80ರ ದಶಕದಲ್ಲಿ ಹುಟ್ಟಿರೋರು ಕನ್ನಡ ಹಿಂಗ್ ಓದ್ತಾವ್ರೆ ಅಂದ್ರೆ ಈಗಿನ ಕನ್ನಡ ಓದೋ ಮಕ್ಕಳೇ ಓದಕ್ ಬರಲ್ಲ ಇಷ್ಟು ಸ್ವಚ್ಛವಾಗಿ. ಇವಾಗಿನ ಇಂಗ್ಲಿಷ್ ಮೀಡಿಯಮಲ್ಲಿ ಹೋಗೋ ಮಕ್ಕಳು ಕನ್ನಡನ ಓದಲ್ಲ ಇವಾಗ ಇಷ್ಟು ಸ್ವಚ್ಛವಾಗಿ. 80s 90s ಇವರು. 1920 ಎಷ್ಟಾಗೆ 47ರಾಗೆ ಸ್ವತಂತ್ರ ಬಂದಾಗ ಅಜ್ಜಿ 15 ವರ್ಷದವ್ರಂತೆ. ನಿನ್ನ ಮಗಳಿಗೆ ಅಲ್ಲ, ನಿನ್ನ ಮಗಳಿಗೆ ತಂಗಿದ್ದಿದ್ದು ನಾನು 3 ವರ್ಷದಳ. 47 44.
1944ನೇ ಇಸ್ವಿ ಹಂಗಾರೆ. ಈಗ 44 ಐತಿ. ಈಗ 44ನೇ ಇಸ್ವಿ ಅಂದ್ರೆ ಎಷ್ಟು ವರ್ಷ ಆಯ್ತತೆ? 26 ಅಲ್ವಾ? ಹ್ಞೂ 44 1 20 34 ಇನ್ನು 85 85 84 85 ವರ್ಷ ಆಗಿದೆ ಹೆಚ್ಚು ಕಮ್ಮಿ ಅಷ್ಟು 90s ಕೋಯ ತಲೆನ. ಅದಕ್ಕೆ ಹೇಳಿ ಇನ್ನೊಂದು 5 ವರ್ಷ ಇರ್ಬೇಕು ದೊಡ್ಡಮ್ಮ ನೀನು ಚೆನ್ನಾಗಿ. ಆ ಯಶು ಮದ್ವೆ ಭೂಮಿಕುನ್ ಮದ್ವೆ ನೋಡ್ಬೇಕು. ಇನ್ನು ವೀಣು ಬಣೆತನ ಮಾಡ್ಬೇಕು. ವೀಣು ಮಕ್ಕಳು ನೋಡ್ಬೇಕು. ವೀಣು ಮಕ್ಕಳು ಏನ್ ಮಾಡ್ತಿದ್ಯಪ್ಪ? ಏನ್ ಮಾಡ್ತಿದ್ರು? ಬಾಟ್ಲು ತೋರಣ ಕಟ್ಟಕ್ಕೆ ಹಬ್ಬ ತೋರಣ ಕಟ್ಟಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂತ ರೆಡಿ ಮಾಡ್ಕೊಂತ ಇದೀನಿ. ಹೋಸಲಿ ಜೈ ಚಿಕ್ಕಪ್ಪನು ದರ್ಶನ್ ಕಟ್ಟಿದ್ರು. ಈ ಕಡೆ ಬಾಗ್ಲಿ ಜೈ ಚಿಕ್ಕಪ್ಪ ಕಟ್ಟಿತ್ತು, ಆ ಕಡೆದಾಗ ದರ್ಶನ್ ಕಟ್ಟಿದ್ರು. ಹೊಲ್ಟಿದ್ದೀವಿ ಅಂದ್ರು. ಆಗಲೇ ಮಾಡಿದ್ದೆ ತರುಗೆ ಹೊಲ್ಟಿದ್ದೀವಿ ಇಂದ. ಎಲ್ಲಿ ಲಾಸ್ಟ್ ಟೈಮ್ ಈಗ ಹೇಳ್ತಿದ್ದೆ ಅಪ್ಪಾಜಿಗೆ, ಲಾಸ್ಟ್ ಟೈಮ್ ಬಾಗ್ನ ಚಿಕ್ಕಪ್ಪ ಕಟ್ಟಿತ್ತು, ಈ ಸಲ ಇನ್ನೂ ಬಂದಿಲ್ಲ ಅಂತ. ಲೇಟಾಗಿ ಬಂದೈತಿ. ಹಾಯ್ ಮಾಡಿ ಅವಳಾಳೆ ಮುದ್ದೆ ಮಾಡಿದ್ದಾತು. ದೊಡ್ಡಮ್ಮಂತವ ಹಳಸಿನ್ಕಾಯಿ ಕೆತ್ತಿದ್ದಾಯ್ತು. ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾತು. ಕಣ್ ಚೆನ್ನಾಗಿ ಕಾಣ್ತಾವೆ ಅಂತ ನೋಡಿ. 85-90 ವರ್ಷ ನಮ್ಮ ಅಜ್ಜಿಗೆ ಹೆಂಗ್ ಕಣ್ ಕಾಣ್ತಾ ಚೆನ್ನಾಗಿ ಅಂತ. ಆಮೇಲೆ ಇನ್ನೇನ್ ಮಾಡಿದೆ? ದೊಡ್ಡಮ್ಮ ಇದ್ ಮಾಡೋದಲ್ಲ, ಹುಚ್ಚೆ ಸಾಂಬಾರು ನನ್ನ ಕೈಗೆ ಹರ್ಸೋದಲ್ಲ, ಅದನ್ನೆಲ್ಲ ಮಾಡ್ಕೊಂಡಿದ್ದ. ಅಲ್ಲೇ ಅದೆಲ್ಲ ಹೆಸರು ಮಾಡ್ತಾ ಇರೋದು ಎಲ್ಲ ಅವನು ಇಲ್ಲೇನು ಹಬ್ಬಕ್ಕೂ ಕಟ್ಬೋದಲ್ವಾ? ದಿನ ಕಟ್ಟಿರೋ ಸಿಗ್ತದೆ. ಕಟ್ಟರ್ ಬೇಕಲ್ಲ, ಬೆಳಗ್ಗೆ ಮಧ್ಯಾಹ್ನ ಕಟ್ಕೊಬೋದು. ನಮ್ಮನೇಲಿ ನಮ್ಮ ಪಪ್ಪ ನಮ್ಮ ಭೂಮಿ ಹೆಚ್ಚಪ್ಪ ಬಿಸಿ ಮುದ್ದೆ ಊಟ ಮಾಡಿ. ಆಯ್ತು ಊಟ ಜಸ್ಟ್ ಊಟ ಮಾಡಿ. ಏನ್ ಮಾಡಿತ್ತು? ಹಿಂದ್ಲಿಂದ ಚುಚ್ಚು ಕೂಳೆ ಹಿಂದ್ಕೋಬೇಕು, ಚೆನ್ನಾಗಿ ಕಾಣಿಸುತ್ತೆ. ಹಿಂದಿಂದ ಹೆಂಗೆ ಆಗಲ್ಲ, ನಿಂತ್ಕೊಳಕ್ಕೆ ಇಸ್ಕೊಂಡು ಚುಚ್ಚು ನೀನೆ. ಕುಡಿಲಿ ಚುಚ್ತೀನಿ ಕುಡಿಲಿ. ಬಿಡಪ್ಪ ಕೊಡಪ್ಪ ಇಲ್ಲಿ. ನೋಡಿ ಈಗ ಹೇಳ್ತಾರೆ, ಈಗ ಹೇಳ್ಕೊಂಡು ಚುಚ್ಚಬೇಕು ಚಿಕ್ಕಪ್ಪ. ಬ್ಯಾಕಿಂದ ಫೋಲ್ಡ್ ಮಾಡಿ ಇಲ್ಲಿ ಇಟ್ಟು ಇಲ್ಲಿಂದ ಹಿಂಗೆ ಚುಚ್ಚಿದ್ರೆ ಬರುತ್ತೆ. ಇಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದ್ಲಕ್ಕ ಇದ್ಲಕ್ಕ ನೋಡು. ಸಮಾನ ಮಾಡ್ಬೇಕು ಅಣ್ಣ ನೀನು. ಉದ್ದ ಎಲೆಗಳು ಹಂಗವೆ ನೋಡಿ, ಒಂದು ಉದ್ದ ಮುಟ್ಟವೆ ಎಲ್ಲ ಅದನ್ನೇ ಮಾಡಿರೋದು. ಅಣ್ಣ ತಮ್ಮಂದಿರ ಪಿನ್ ನೋಡಿತೀವಿ ನಾವು. ಎಲ್ದಾಗ ಹೋಗ್ಲಿ ಹಂಚಗಡ್ಡಿಯ ಏನಮ್ಮ ಪೆನ್ ನೋಡಿತೀನಿ, ಒಂದ್ಸರಿ ಸುಚ್ತೀನಿ. ಎರಡು ತೋರಣ ಕಟ್ತೈತಿ ಇನ್ನು. ಅವ ಏನೋ ಇಲ್ಲ ಆಂಟಿ. ಹೊಸದಿನ ಕುಂಬಳಕಾಯಿ ಎತ್ತೈತಿ, ಈ ಸತಿನ ಕುಂಬಳಕಾಯಿ ಎತ್ತಾಯ್ತು ಆಂಟಿ. ಹೊಸತಿ ನನ್ನ ನೈಟಿ ಆ ಕಡೆ ತೆಗಿಬಿಡ ಅಂತ ಈ ಸತಿ ತೆಗಿತೀನಿ. ಅಲ್ಲಿ ಹೆಂಗ್ ನಡೀತೈತೆ ನೋಡಂಗೆ. ಇಲ್ಲಿ ಗುದ್ಲಿ ತಗೊಂಡು ಆಲ್ಟ್ರಿ ಅವರು, ಇವ್ರ ಜೊತೆಗೆ ನಾವು ಹೊಳ್ಬೇಕು. ಆಂಟಿ ಕೆತ್ತಗಾಯಿ ಸಾರ್ಗೆ ಆಗ್ತಾಲೆ ನೋಡವ ನನ್ನ ಮಗಳು ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕಿ ಮಿಂಚಿಸುತ್ತೆ. ಎಷ್ಟೊಂದು ಕಡೆಗೆ ಈ ಥರ ಯಾರು ಮಾಡಲ್ಲ ಕಣಮ್ಮ. ನಮ್ಮ ಇದರಲ್ಲಿ ನಡೆದಂಗೆ ಅಷ್ಟು ಗ್ರ್ಯಾಂಡಾಗೆ ಇಷ್ಟು ಜನ ಸೇರ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಬಟ್ ಈ ಥರ ಎಲ್ಲ ಒಟ್ಟು ಕುಟುಂಬ ಥರ ಯಾರು ಮಾಡಲ್ಲ. ಕಿತ್ತಗಾಯಿ ಇಲ್ಲೈತೆ, ಕಾಳು ತಗೋ. ಕಿತ್ತಳಸಿನ್ಕಾಯಿ ಜೋರ್. ಇದು ಮೊಳಕೆ ಹುಳಿಕಾಯಿ. ಬಟ್ಟೆ ತೆಗಿ. ಉಂಡ್ಗಳು ಏನೇನು ಹಾಕಿದ್ದೆ ಆಂಟಿ? ಎಲ್ಲ ಕಡಲೆಕಾಳು, ಕಡಲೆಕಾಳು, ಹಸಿ ಕಾಳುಗಳೆಲ್ಲವೆ. ನಾಗಪ್ಪಂಗೆ ಫುಲ್ ಖುಷಿ ಆಗ್ಬಿಡುತ್ತೆ ನೋಡಿ ಊಟ. ಹುಳ್ಳಿಕಾಳು, ಇದು ಕುಂಬಳಕಾಯಿ, ನವಧಾನ್ಯ ಕಡೆ. ಹಾಂ ನವಧಾನ್ಯ ಎಲ್ಲ ಹಾಂ ಕುಂಬಳಕಾಯಿ. ಇಷ್ಟೇನಾ ನಾಗಪ್ಪಂಗೆ ಕುಂಬಳಕಾಯಿ? ತರಕಾರಿ ಎಲ್ಲ ಎಲ್ಲರೆಕಾಯಿ ಪಾಪ. ಅವರೆಕಾಳು ಹ್ಞೂ
ಅಮ್ಮ ಒಂದು ಒಗಟ್ ಕೇಳ್ತೀನಿ ಹೇಳ್ತೀನಮ್ಮ. ಬಿಡಿಸಿದ್ರೆ ಹೂವು, ಮಡಚಿದ್ರೆ ಮೊಗ್ಗು. ಬಳೆದಿಂದ ಬಿಡಿಸಿದ್ರೆ ಹೂವು, ಮಡಚಿದ್ರೆ ಮೊಗ್ಗು. ಏನದು? ಬೆಳ್ಳುಳ್ಳಿ ಛತ್ರಿ ಅಲ್ಲ. ಕರೆಕ್ಟ್. ಛತ್ರಿ, ಕೊಡೆ. ಹಂಗಲ್ಲ ಅದು. ಹ್ಞೂ, ಬಿಡಿಸಿದ್ರೆ ಹೂವು ಅಳ್ದಂಗೆ ಅಳ್ಳುತ್ತೆ, ಮಡಚಿದ್ರೆ ಮೊಗ್ಗು ಆಗುತ್ತೆ. ಆಗಟ ಆಲದ ಮರ ಬಿಸಿಲಿಗೆ ಒಣಗದ ಮರ. ಆ? ಆಗಟ ಆಲದ ಮರ ಬಿಸಿಲಿಗೆ ಒಣಗದ ಮರ. ಹೇಳಮ್ಮ. ಅದು ಛತ್ರಿ. ಅದು ಛತ್ರಿನೇನೆ. ಹೇಳ್ಬೇಡ. ಛತ್ರಿನೇ ತಾನೆ ಅದನ್ನು. ಬಿಸಿಲಿಗೆ ಒಣಗದ ಮರ. ಮತ್ತೆ ಹೇಳಮ್ಮ, ಮತ್ತೆ ಹೇಳಮ್ಮ ಹಂಗಾರೆ. ಕೇಳು. ಬೆಳ್ಳುಳ್ಳಿ ಅಂಕು ಬಾವಿ ಎತ್ ನೋಡ್ರು ನೀರಿಲ್ಲ. ಕಿವಿ. ಓಕೆ. ಅದು ಇನ್ನೂ ಒಂದು ಲೈನ್ ಐತೆ. ಅಂಕು ಡೊಂಕಿನ ಬಾವಿ, ಶಂಖಚಕ್ರದ ಬಾವಿ, ಸುತ್ತ ನೋಡಿದರೂ ನೀರಿಲ್ಲ. ಸುತ್ತ ನೋಡಿದರನ ಇಲ್ಲ ಇಣುಕಿ ನೋಡಿದರೆ ನೀರಿಲ್ಲ ಅಂತಲೇನಾ? ಹಾಂ, ಆಯ್ತದ. ಅದನ್ನ ಹೇಳಿ ನಗುತ್ತಾರೆ. ಉಳ್ದಾದ ಕಡೆ ಕೇಳ ಬಡ್ದಾಡ್ತವೆ ಅಂದ್ರೆ ಮಂತದು ಬೇರೆ ಅಂತಾರೆ. ಅದು ಅದು ನಾನು ಅಯ್ಯೋ ಅಲ್ಲಿ ಇದಕ್ಕೆ ಬರ್ತೀರಾ ನಾಗಪುರಕ್ಕೆ? ಸದ್ಯಕ್ಕೆ ಯಾಕೆ ಈಗ ಅಲ್ಲಿ ಕೆತ್ತಕ್ಕೆ ಹೋಗೋರಲ್ಲ ಅಲ್ಲಿಗೆ ತೊಳೆಯೋಕ್ಕೆ. ನೀನು ವೀಡಿಯೋ ಮಾಡ್ಕೊಡ್ವಾ? ನೀನು ವೀಡಿಯೋ ಮಾಡು. ವಿಡಿಯೋ ಮಾಡ್ಚಿಕಪ್ಪ ನೀನು. ವಸತಿ ಮಾಡಿದ್ದಲ್ಲ ಹಂಗೆ. ಈಗ ಬಿಂದೂರವರು ತೀರ್ಥ ಪ್ರೋಕ್ಷಣೆ ಮಾಡ್ತಿದ್ದಾರೆ. ನೆಕ್ಸ್ಟ್ ವಿಭೂತಿ ಸಂತರ್ಪಣೆ, ನೆಕ್ಸ್ಟ್ ಹೂವು ಸಂತರ್ಪಣೆ. ಅದೇ ಆ ಥರಕ್ಕೆ ಇದ್ರಲ್ಲೂ ಮಾಡು. ಶೋಭತ್ತೆ, ನಾವಿಲ್ಲೇ ಕುತ್ಕೊಂಡ್ರಲ್ಲಿ ಕೆತ್ತಕ್ಕೆ ಅವ್ರು ಹೋದ್ರಲ್ಲೇನ ಬರೀ